ಆರ್ಥಿಕತೆ ಬಹಳ ಚೆನ್ನಾಗಿದೆ ಅಂತಿದ್ರು ಸಹಿತ ಈ ದೇಶದಲ್ಲಿ ಯಾರು ಮೂಲಭೂತ ಸೌಕರ್ಯ ಇರಲಾರದೆ, ಮನೆ ಇರಲಾರದೆ, ಗ್ಯಾಸ್ ಇರಲಾರದೆ, ನೀರು ಇರಲಾರದೆ ಮತ್ತು ಔಷಧಿ ಸಿಗಲಾರದೆ, ಟ್ರೀಟ್ಮೆಂಟ್ ಸಿಗಲಾರದೆ ಯಾವ ವ್ಯಕ್ತಿಯೂ ಇರಬಾರದು. ಅದಕ್ಕೆ ಎಲ್ಲರಿಗೂ ಈ ಕವರೇಜ್ ಸಿಗಬೇಕು. ನನ್ನ ಹತ್ತಿರ ದುಡ್ಡಿದೆ, ನಾನು ಶ್ರೀಮಂತನಿದೆ, ನನ್ನ ಮನೆಯಲ್ಲಿ ಇಟ್ಕೊಂಡು ಕೊಡ್ತೇನೆ ಅಂತಲ್ಲ, ಇದ್ದವ್ರ ಕಡೆಯಿಂದ ತಗೊಂಡು ಅಂದ್ರೆ ಜಾಸ್ತಿ ಬಿಸಿನೆಸ್, ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಇದನ್ನ ಕ್ರಿಯೇಟ್ ಮಾಡಿ, ಬಿಸಿನೆಸ್ ಡೆವಲಪ್ ಮಾಡಿ, ಇಂಡಸ್ಟ್ರಿ ಡೆವಲಪ್ ಮಾಡಿ, ಅವ್ರ ಕಡೆಯಿಂದ ಟ್ಯಾಕ್ಸ್ ತೆಗೆದುಕೊಂಡು ನಮ್ಮ ದೇಶದಲ್ಲಿರುವಂತಹ ಎಲ್ಲ ಬಡವರಿಗೆ ಈ ಮೂಲಭೂತ ಅವಶ್ಯಕತೆಗಳನ್ನು ಕೊಡುವಂತಹದ್ದೇ ಮೋದಿಯವರ ಗ್ಯಾರಂಟಿ. ಮೋದಿಯವರು ಏನು ಹೇಳ್ತಾರೆ ಅದನ್ನು ಪೂರ ಮಾಡುವಂತಹದ್ದು ಮೋದಿ ಗ್ಯಾರಂಟಿಗೆ मतलब ಗ್ಯಾರಂಟಿ ಪೂರಾ ಹೋನೆ ಕಾ ಗ್ಯಾರಂಟಿ ಅನ್ನುವಂಥ ಮಾತನ್ನು ಮೋದಿಯವರು ಹೇಳ್ತಾರೆ. ಹಾಗೆ ನಾವು ಯಾವುದೇ ಸಂಗತಿಯನ್ನ ಗ್ಯಾರಂಟಿ ರೂಪದಲ್ಲಿ ಹೇಳಿಲ್ಲ. ಯಾರಾದರೂ ಉಜ್ವಲದಲ್ಲಿ ಗ್ಯಾಸ್ ಸಿಕ್ಕವ್ರು ಇದ್ರೆ ಆನಂತರ ಹೇಳ್ರೆ, ಯಾರಿಗೂ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿರಲಿಲ್ಲ ನಾವು. ಒಂದು ಫಿಗರ್ ಹೇಳಿದ್ ನಾನು, ಒಂದು ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ. 55 ವರ್ಷದಲ್ಲಿ 3.5 ಕೋಟಿ ಮನೆ, 10 ವರ್ಷದಲ್ಲಿ 4 ಕೋಟಿ ಮನೆ. ಒಟ್ಟು ಗ್ಯಾಸ್ ಶುರುವಾದ ಗ್ಯಾಸ್, ಡೊಮೆಸ್ಟಿಕ್ ಗ್ಯಾಸ್, ಕುಕಿಂಗ್ ಗ್ಯಾಸ್ ಶುರು ಆದಾಗಿನಿಂದ ವಾಜಪೇಯಿ ಅವರ ತನಕ 3.5 ಕೋಟಿ ಕೊಟ್ಟಿದ್ರು ಕನೆಕ್ಷನ್. ಅದು ದುಡ್ಡು ತಗೊಂಡು ವರ್ಷಕ್ಕೆ ಕ್ಯೂದಲ್ಲಿ ನಿಂತು ತಗೊಳ್ಬೇಕಾಗ್ತದೆ. ಇದೆಲ್ಲ ಅನೇಕರು ವಯಸ್ಸಿನಿಂದ ಹಿರಿಯರವರಿಗೆ ನೆನಪಿರಬೇಕು. ಎಂಪಿಗಳ ಒಂದು ಕೂಪನ್ ಇರ್ತಿತ್ತು, ಅನೇಕ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ. ನಮ್ಮನೆ ಗ್ಯಾಸ್ ಬಂದದ್ದು ಹುಬ್ಬಳ್ಳಿ ಒಳಗ. ನಮ್ಮ ಅವರೊಬ್ರು ಎಂಪಿ ಆದ ನಂತರ ನಮ್ಮನೆ ಗ್ಯಾಸ್ ಬಂದ, ಅಲ್ಲಿ ತನಕ ನಮ್ಮ ಮನೆಯಾಗ ಗ್ಯಾಸ್ ಕನೆಕ್ಷನ್ ಇರಲಿಲ್ಲ. ಈಗ ನಮ್ಮ ಕಡೆ ಯಾರು ಗ್ಯಾಸ್ ಕೇಳಲಿಕ್ಕೆ ಬರೋರಿಲ್ಲ, ಯಾಕಂದ್ರೆ ಎಲ್ಲಿ ರಸ್ತೆದಾಗ ನಿಂತು ಗ್ಯಾಸ್ ಕೊಡ್ತಾ ಇದ್ದಾರೆ ಮತ್ತು ಅದು ಬಡವರಿಗೆ ಫ್ರೀ ಕೊಡ್ತಾ ಇದ್ದಾರೆ. ಸುಮಾರು 9.5 ಕೋಟಿ ಜನರಿಗೆ, ಕುಟುಂಬಗಳಿಗೆ ನಾವು ಫ್ರೀ ಆಗಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀವಿ. ಜಗತ್ತಿನಲ್ಲಿ ಇವತ್ತು 2 ಪ್ರಮುಖ ಯುದ್ಧಗಳು ನಡೆದಿರೋದ್ರಿಂದ ಈ ಗ್ಯಾಸು ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಇದು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದಿಲ್ಲ. ಆ ಗ್ಯಾಸು ಹೊರಗಿನಿಂದ ಬರಬೇಕು. ಆ ಹೊರಗಿನಿಂದ ಬಂದಂತಹ ಒಂದು 14 ಕೆಜಿಯ ಒಂದು ಸಿಲಿಂಡರ್ದ ಬೆಲೆ 1718 ರೂಪಾಯಿ ಆಗ್ತದೆ. ಆದರೆ ಉಜ್ವಲದಲ್ಲಿ ಇರುವಂತವರಿಗೆ ನಾವು 603 ರೂಪಾಯಿಗೆ ಇದನ್ನು ಕೊಡ್ತಾ ಇದ್ದೀವಿ. ಕೆಲವರು 603 ರೂಪಾಯಿ ಅಂದ್ರೆ ನಾವು 1100 ಕೊಡ್ತೀವಿ, 900 ಕೊಡ್ತೀವಿ ಅಂತ ಹೇಳ್ಬೋದು. ತಕ್ಷಣ ಎದ್ದು ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿರ್ತದೆ. ಬಂದಿರಲಿಲ್ಲ ಅಂದ್ರೆ ನಮ್ಮ ಎಫ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲೋ ನಿಮ್ಮ ಅಕೌಂಟ್ ಅಲ್ಲಿ ತಪ್ಪಿರ್ಬೋದು. ನಮ್ಮ ನಿರ್ಧಾರ ಸ್ಪಷ್ಟ ಇದೆ. ಬಡವರಿಗೆ 600 ರೂಪಾಯಿದಲ್ಲಿ ಸಿಗಬೇಕು, ಮಧ್ಯಮ ವರ್ಗದವರಿಗೆ 900 ರೂಪಾಯಿದಲ್ಲಿ ಸಿಗಬೇಕು ಅನ್ನುವಂಥದ್ದು. ಒಟ್ಟು ಅವ್ರ ಕಾಲದಲ್ಲಿ 3.5 ಕೋಟಿ ಆದ್ರೆ ಮೋದಿ ಕಾಲದಲ್ಲಿ ಸರಿಸುಮಾರು ಸಮೀಪ 10 ಕೋಟಿ ಗ್ಯಾಸ್ ಕನೆಕ್ಷನ್ ಕೊಟ್ಟು ನಾವೊಂದು ನಿರ್ಮಾಣ ಮಾಡಿದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಮೆಟ್ರೋ ಇರಬಹುದು. ಆ ಕಾಲದಲ್ಲಿ UPA ಕಾಲದಲ್ಲಿ 3-4 ನಗರದಲ್ಲಿ ಮೆಟ್ರೋ, 14-15 ನಗರಗಳಲ್ಲಿ ಮೆಟ್ರೋ ಶುರುವಾಗಿದೆ. ವಿಮಾನ ನಿಲ್ದಾಣಗಳ ಸಂಖ್ಯೆ ಜಾಸ್ತಿಯಾಗಿದೆ. ಹಾಗಾಗಿ ಒಟ್ಟಾರೆ ಇಂಡಸ್ಟ್ರಿ, ಕಾಮರ್ಸು ಎಲ್ಲವೂ ಬೆಳೀತಾ ದೇಶದ ಆರ್ಥಿಕತೆ ಏನು ಸುಧಾರಣೆ ಆಗ್ತಾ ಇದೆ. ಅದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು, ಉಜ್ವಲ ಇರಬಹುದು, ಉಜಾಲ ಇರಬಹುದು. ಒಂದು ಕಾಲದಲ್ಲಿ ವಿದ್ಯುತ್ತು ನಗರ ಪ್ರದೇಶ ಬಿಟ್ಟರೆ ಬಹಳ ಕಷ್ಟ ಇತ್ತು, ಶಾರ್ಟೇಜ್ ಇತ್ತು ನಮ್ಮ ದೇಶದಲ್ಲಿ ವಿದ್ಯುತ್. ಆದರೆ ಇವತ್ತು ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ಕೊಡ್ತಾ ಇರುವಂತಹ ದೇಶ ಭಾರತ. ನಮಗೆ ಬೇಕಾಗಿರುವಷ್ಟು ವಿದ್ಯುತ್ಗಿಂತ ಜಾಸ್ತಿ ವಿದ್ಯುತ್ ಉತ್ಪಾದನೆ ಮಾಡಿ. ನನಗೆ ಹಳ್ಳಿಯೊಳಗೆ ಓದಕ್ಕೆ ಹೇಳ್ತಾರೆ, ಯಾಕಂದ್ರೆ ನಮ್ಮ 50% ಹಳ್ಳಿ ಮತ್ತೆ ವಿದ್ಯುತ್ ಜಾಸ್ತಿ ಇದ್ರೂ ಸಹಿತ ಯಾಕ್ರಿ ವಿದ್ಯುತ್ ನಮ್ಮಲ್ಲಿ ಕಟ್ ಆಗ್ತದೆ ಅಂತ ಕೇಳ್ತಾರೆ. ಯಾಕೆ ವಿದ್ಯುತ್ ಕಟ್ ಆಗ್ತದೆ ಅಂತಂದ್ರೆ ಇವರು ಜಾಸ್ತಿ ವಿದ್ಯುತ್ ಕಟ್ಟಷ್ಟು ಇವರು ಫ್ರೀ ಅಂತ ಹೇಳಲ್ಲ. ಬಿಲ್ ಇವರು ತುಂಬಬೇಕನ್ನೋ ಕಾರಣಕ್ಕಾಗಿ, ಸರ್ಕಾರ ಬಿಲ್ ತುಂಬಬೇಕನ್ನೋ ಕಾರಣಕ್ಕಾಗಿ ವಿದ್ಯುತ್ ಕಟ್ ಮಾಡ್ತಾ ಇದ್ದಾರೆ. ಆದ್ರೆ ವಿದ್ಯುತ್ ದೇಶದಲ್ಲಿ ಅವೈಲೇಬಲ್ ಇದೆ, ಕಲ್ಲಿದ್ದಲು ದೇಶದಲ್ಲಿ ಅವೈಲೇಬಲ್ ಇದೆ. ನಾವು ಕಲ್ಲಿದ್ದಲು ಮಾಡ್ತೀವಿ, ಕಲ್ಲಿದ್ದಲಿಗೂ ವಿದ್ಯುತ್ಗೂ ಬಹಳ ಸಂಬಂಧ ಇದೆ. ಆಯುಷ್ಮಾನ್ ಭಾರತ ಎಲ್ಲರಿಗೂ 5 ಲಕ್ಷ ರೂಪಾಯಿವರೆಗೆ ಟ್ರೀಟ್ಮೆಂಟ್ ಅನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಫ್ರೀ ಕೊಡುವಂತಹ ವ್ಯವಸ್ಥೆ. ಆದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನುವಂಥದ್ದು ಒಂದು ಮಾಡಬೇಕು ಅನ್ನುವಂತಹ ಮಾತುಕತೆಯನ್ನು ನಡೆದಿದೆ. ಆಯುಷ್ಮಾನ್ ಭಾರತ ಈ ರೀತಿ 10 ಹಲವು ಯೋಜನೆಗಳು
ಬರುವಂತಹ ಎಲ್ಲಾ ಮನೆಗಳಿಗೆ ಇವತ್ತು ಕೇವಲ 3.5 ಕೋಟಿ ಮನೆಗಳಿಗೆ ನಾವು ಬರೋಕ್ಕಿಂತ ಮೊದಲು 3.5 ಕೋಟಿ ಮನೆಗಳಿಗೆ ನಳದ ಮೂಲಕ ನೀರನ್ನು ಕೊಡ್ತಾ ಇದ್ರು. ಇವತ್ತು 14 ಕೋಟಿ ಮನೆಗಳಿಗೆ ನಾವು ಕುಡಿಯೋ ನಳದ ಮೂಲಕ ನೀರನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ 3,66,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. ಅದಕ್ಕೆ ಜನ ಖರ್ಚು ಮಾಡ್ತಾ ಇದ್ದಾರೆ ದುಡ್ಡಿದೆ ಅಂತ. ಹಾಗಾಗಿ ಈ ಕಲ್ಪನೆ ಏನು ಅಂತಂದ್ರ, ಮೊದಲನೇದು ಏನ್ ನಡೀತಾ ಇದೆ ದೇಶದಲ್ಲಿ, ಎಂಥ ಒಂದು ಪರಿವರ್ತನೆ ಆಗಿದೆ. ಜಗತ್ತು ಭಾರತವನ್ನು ಹೆಂಗ ಸ್ವೀಕಾರ ಮಾಡ್ತಿದ್ದಾರೆ. ಇವತ್ತು ಭಾರತದ ಅಭಿಪ್ರಾಯವನ್ನು ಬಿಟ್ಟು ನಾವೇನೋ ತೀರ್ಮಾನ ಮಾಡ್ತೀವಿ ಅಂತ ಜಗತ್ತಾಗಿ ನಡೆಯುವುದಿಲ್ಲ. ಭಾರತ ಏನ್ ಹೇಳ್ತದೆ ಅಂತ ಕೇಳಿ ಇವತ್ತು ತೀರ್ಮಾನ ಮಾಡಬೇಕಾದಂತ ಸ್ಥಿತಿ ಇದೆ. ಮತ್ತು ನಮ್ಮ ಹಿತಕ್ಕೆ ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ತಾಕತ್ತು ಇವತ್ತು ಭಾರತಕ್ಕೆ ಬಂದಿದೆ. ಹಾಗಾಗಿ ಈ ಮೋದಿ ಗ್ಯಾರಂಟಿ ಗಾಡಿ ಏನಿದೆಯಲ್ಲ, ಈ ಮೋದಿ ಗ್ಯಾರಂಟಿ ಗಾಡಿಯ ಉದ್ದೇಶ ಇರುವುದು ಯಾರಿಗೆ ಸಿಕ್ಕಿದೆ ಅವರ ಯಶಸ್ಸಿನ ಕಥೆಯನ್ನು ಕೇಳೋದು, ಯಾರಿಗೆ ಸಿಕ್ಕಿಲ್ಲ ಅದನ್ನು ಸ್ಯಾಚುರೇಷನ್ ಮಾಡುವಂತಹ ಕೆಲಸವನ್ನು ಮಾಡುವಂತ ಒಂದು ವಿಶೇಷವಾದಂತಹ ಒಂದು ಯೋಜನೆಯನ್ನು ಇಟ್ಟುಕೊಂಡು ಈ ಒಂದು ವೆಹಿಕಲ್ ಮೋದಿ ಗ್ಯಾರಂಟಿ ಗಾಡಿ ಓಡಾಡ್ತಾ ಇದೆ. ಇದರ ಸದುಪಯೋಗ ಜನರ ಮುಟ್ಟಿಸಲಿಕ್ಕೆ ಎಲ್ಲ ನಾಗರಿಕರು ಮತ್ತು ದೇಶದ ಹಿತವನ್ನು ಬಯಸುವಂತ, ದೇಶವನ್ನು ಇನ್ನೂ ಹೆಚ್ಚು ಸದೃಢಗೊಳಿಸಬೇಕಂತ ಬಯಸುವಂತಹ ಎಲ್ಲ ನಾಗರಿಕರು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂತ ವಿನಂತಿಯನ್ನ ನಾನು ಮಾಡಲಿಕ್ಕೆ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.